ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವ್ಯಾನಿಸ್ ಕಿಚನ್. ಇವತ್ತು ತುಂಬ ಸುಲಭವಾಗಿ ಕಾಯಿ ಹಾಕ್ತೇನೆ ಬೇಳೆ ಮತ್ತು ತರಕಾರಿಯಿಂದ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಮೊದಲಿಗೆ ನಾವು ಕುಕ್ಕರ್ಗೆ ಒಂದು 100 ಗ್ರಾಮ್ ಆಗೋಷ್ಟು ತೊಗರಿಬೇಳೆ ಮತ್ತು ಒಂದು 50 ಗ್ರಾಮ್ ಆಗೋಷ್ಟು ಮಸೂರು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ 1-1.5 ಆಗುವಷ್ಟು ಈರುಳ್ಳಿ ಮತ್ತು ಅದಕ್ಕೆ 10-15 ಎಸ್ಳು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ 1-2 ಟೊಮೊಟೊನ ಹಾಕಿ, ಅದಾದಮೇಲೆ ನಾವು ಯಾವ ತರಕಾರಿ ಬೇಕಾದರೂ ನೀವು ಹಾಕ್ಕೊಳ್ಳಿ. ಮೂಲಂಗಿ, ಬದನೆಕಾಯಿ ಮತ್ತು ಬೀನ್ಸ್, ಅದು ಯಾವ ತರಕಾರಿ ನೀವು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಹೀರೆಕಾಯಿ ಮತ್ತು ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೋತಿದ್ದೀನಿ. ಆಯಿಲ್ ಹಾಕೋದ್ರಿಂದ ಬೇಳೆ ಎಲ್ಲ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಒಂದು 3 ವಿಷಲ್ ತೊಗೋಬೇಕಾಗುತ್ತೆ. ನೋಡಿ, ನಾನು ಕುಕ್ಕರು 3 ವಿಷಲ್ ತೊಗೊಂಡಾದ್ಮೇಲೆ ಕುಕ್ಕರ್ ಇಳಿದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ರೆಡಿಯಾಗಿದೆ. ಈಗ ನಾವು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೊಳ್ಳೋಣ. ನೀವು ದೋಸೆಗೆ, ಚಪಾತಿಗೆ ಆ ಥರ ಮಾಡ್ಕೋತೀರಾ ಅಂದರೆ ಗಟ್ಟಿಗೆ ಇರಲಿ, ಇಲ್ಲಾಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಅದಕ್ಕೆ ಬೇಕಷ್ಟು ಅದಕ್ಕೆ. ಈಗ ಈ ಕಡೆ ಒಂದು ಪಾನ್ ಇಟ್ಬಿಟ್ಟು ಒಲೆ ಮೇಲೆ ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಆಯಿಲ್ ಕಾದ ಮೇಲೆ ಸಾಸಿವೆ ಮತ್ತು ಕರಿಬೇವು ಮತ್ತು ಈರುಳ್ಳಿನ ಹಾಕಿ ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಅದು ನೀಟಾಗಿ ಬೇಯೋವರೆಗೂ ಫ್ರೈ ಮಾಡಿಕೊಂಡು ನಾವು ಈ ಕಡೆ ಕುಕ್ಕರಲ್ಲಿ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಈ ಫ್ರೈಗೆ ಹಾಕೋಬೇಕಾಗತ್ತೆ. ನೋಡಿ, ನೀಟಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಾನು ಅನ್ನ ಮತ್ತು ಮುದ್ದೆಗೆ ಮಾಡ್ತಿರೋದ್ರಿಂದ. ನೀವಿಲ್ಲ ಚಪಾತಿ, ದೋಸೆ, ಪರೋಟ ಅದಕ್ಕೆ ಮಾಡ್ಕೋತೀರಾ ಅಂದರೆ ನೀವು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಇದನ್ನು ಕುದಿಯೋಕೆ ಬಿಡೋಣ. ಒಂದು ಸಲ ಅದು 5 ನಿಮಿಷ ಕುದ್ರೆ ಸಾಕಿದು. ಯಾಕಂದರೆ ಎಲ್ಲ ಆಲ್ರೆಡಿ ಕೂಗಿಸ್ಕೊಂಡಿರ್ತೀವಲ್ವ ನಾವು, ಬೇಳೆ, ತರಕಾರಿ ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕಿ ಕೂಗಿಸ್ಕೊಂಡಿರೋದ್ರಿಂದ. ನೋಡಿ, ಒಂದು ಕುದಿ ಬಂದ ತಕ್ಷಣ ಫ್ಲೇಮ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಎಲ್ಲದಕ್ಕೂ, ಎಲ್ಲ ಕಾಂಬಿನೇಷನ್ಗೂ ಒಳ್ಳೆ ಸಾಂಬಾರಿದು. ನೀವು ಅನ್ನಕ್ಕೆ, ಮಧ್ಯಾಹ್ನ ಊಟಕ್ಕೂ, ಬೆಳಗ್ಗೆ ತಿಂಡಿಗೂ ಅಂದರೆ ಇದು ಬೆಸ್ಟು. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.